ಇಡೀ ಭಾರತದಲ್ಲಿರುವಂತಹ ಎಲ್ಲ ಮಾಂತ್ರಿಕರು ತಾಂತ್ರಿಕರು ತಮ್ಮ ಸಿದ್ಧಿಗಾಗಿ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ದರ್ಶನ್ ಅವರು ಜೈಲಿನಲ್ಲಿರಬೇಕಾದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ದೇವಸ್ಥಾನಕ್ಕೆ ಹೋಗಿದ್ದು ಯಾಕೆ? ಇದು ಭಾರತದ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನ ಕಾಮಾಖ್ಯ ದೇವಿಗೆ ಸಮರ್ಪಿತವಾಗಿದೆ. ಎಲ್ಲರ ಜನ್ಮ ಆಗುವಂತಹ ಜಾಗ, ಆ ಪವಿತ್ರ ಸ್ಥಳ, ಆ ತಾಯಿ ಸತಿದೇವಿಯ ಯೋನಿ ಇರುವಂತಹ ಜಾಗ. ಅನೇಕ ಸಾಧು ಸಂತರ ಯೋಗಿಗಳ ಕಾರ್ಯಸಿದ್ಧಿಗೆ, ಶಕ್ತಿಯ ಸಾಧನೆಗೆ, ಧ್ಯಾನಕ್ಕೆ, ತಪಸ್ಸಿಗೆ ಮುಖ್ಯ ಕ್ಷೇತ್ರವಾಗಿದೆ. ಈ ಜಾಗ ಪುರಾತನ ಇತಿಹಾಸ ಇರುವಂತಹ ಐತಿಹಾಸಿಕ ಸ್ಥಳ. ಸುಮಾರು 2200 ವರ್ಷಗಳ ಇತಿಹಾಸ ಇದೆ. ಹಿಂದೆ ಇದನ್ನ ಕಾಲ್ ಪ್ರಹಾರ್ ಅಂದ್ರೆ ಒಬ್ಬ ಮುಸ್ಲಿಂ ಜನರಲ್ ಇಂದ ಈ ಜಾಗ ನಾಶವಾಗಿತ್ತು. ನಂತರ ಕಿಂಗ್ ನರನಾರಾಯಣ್ 1550 ಹಾಗೂ 565 ಹೊತ್ತಿಗೆ ಈ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡ್ತಾನೆ. ಈ ಒಂದು ಜಾಗ ಅಸ್ಸಾಂ ರಾಜ್ಯದಲ್ಲಿ ಗುವಾಹಟಿಯ ನೀಲಾಚಲ ಪರ್ವತದಲ್ಲಿದೆ. ಈ ದೇವಸ್ಥಾನದ ಉಗಮ ಹೇಗೆ ಆಯಿತು ಗೊತ್ತಾ? ದಕ್ಷನ ಮಗಳಾಗಿದ್ದಂತಹ ಸತಿದೇವಿಯನ್ನ ಶಿವ ಮದುವೆ ಆಗಿರ್ತಾನೆ. ಶಿವ ಹಾಗೂ ಸತಿ ಮದುವೆಯಾದ ನಂತರ ದಕ್ಷ ಒಂದು ಯಜ್ಞವನ್ನ ಮಾಡ್ತಾನೆ. ಪ್ರಪಂಚದ ಎಲ್ಲ ದೇವತೆಗಳನ್ನು ಆ ಯಜ್ಞಕ್ಕೆ ಕರೀತಾನೆ, ಆದರೆ ಶಿವನನ್ನು ಕರೆಯುವುದಿಲ್ಲ. ಸತಿ ಆ ಯಜ್ಞಕ್ಕೆ ಹೋಗ್ತಾಳೆ. ಹೋದಾಗ ಶಿವ ನಿಂದನೆಯಾಗುತ್ತೆ. ತನ್ನ ಗಂಡನಾಗಿರುವಂತಹ ಶಿವನನ್ನು ದಕ್ಷ ನಿಂದಿಸುತ್ತಾನೆ. ಆ ಸಂದರ್ಭದಲ್ಲಿ ಆ ನಿಂದನೆಯನ್ನು ಕೇಳಲಾಗದೆ ಸತಿ ಯಜ್ಞ ಕುಂಡಕ್ಕೆ ಹಾರ್ತಾಳೆ. ಈ ವಿಷಯ ತಿಳಿದಂತಹ ಶಿವ ಆ ಜಾಗಕ್ಕೆ ಬರ್ತಾನೆ. ಸತಿಯನ್ನು ಎತ್ಕೊಂಡು ಕುಣಿಲಿಕ್ಕೆ ಶುರು ಮಾಡ್ತಾನೆ. ಆರ್ತನಾದ ಕೇಳ್ತಾ ಇದ್ದಂತೆ ಇಡೀ ಪ್ರಪಂಚವೇ ನಡಗಬೇಕು, ಆ ಮಟ್ಟಕ್ಕೆ ನಡೀತಾ ಇರ್ತದೆ. ವಿಷ್ಣು ಈ ರೀತಿ ಬಿಟ್ಟರೆ ಆಗೋದಿಲ್ಲ ಅಂಥೇಳಿ ಸತೀ ದೇವಿಯ ದೇಹವನ್ನು ಸುದರ್ಶನ ಚಕ್ರದಿಂದ 51 ತುಂಡುಗಳಾಗಿ ಕತ್ತರಿಸ್ತಾನೆ. ಅದರಲ್ಲಿ ಒಂದು ಭಾಗ ಗುವಾಹಟಿಯ ಈ ಜಾಗಕ್ಕೆ ಬೀಳುತ್ತೆ. ಅದು ತಾಯಿಯ ಯೋನಿಯಾಗಿರುತ್ತೆ. ಹಾಗಾಗಿ ಈ ಜಾಗ ಒಂದು ಶಕ್ತಿ ಪೀಠವಾಗಿ ಹೊರಹೊಮ್ಮಿದೆ. ಶುದ್ಧ ಭಕ್ತಿಯೊಂದಿಗೆ ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಾಗೂ ಎಂಥದ್ದೇ ಮಾಟ ವಾಮಾಚಾರ ಆಗಿದ್ರೆ ಅದು ನಿಮ್ಮಿಂದ ದೂರ ಆಗುತ್ತಂತೆ. ಇಡೀ ನೀಲಾಚಲ ಅತ್ಯಂತ ಶುದ್ಧವಾಗಿದೆ. ದೇವಸ್ಥಾನದ ಮಹಾವಿದ್ಯಾ ದೇವತೆಗಳ ಪ್ರತ್ಯೇಕ ದೇವಸ್ಥಾನಗಳಿವೆ. ಕಾಳಿ, ತಾರಾ, ಭುವನಿ, ಕಿನ್ಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲಾತ್ಮಿಕ. ಈ ಪೈಕಿ ತ್ರಿಪುರ ಸುಂದರಿ, ಮಾತಾಂಗಿ ಮತ್ತು ಕಮಲ ದೇವಿಯರು ಪ್ರಮುಖ ದೇವಾಲಯದ ಒಳಗಿರುತ್ತಾರೆ. ಉಳಿದ ದೇವರುಗಳನ್ನು ನಿರ್ಮಿಸಲಾಗಿದೆ. ಇದು ತಂತ್ರ ಶಾಸ್ತ್ರದಲ್ಲಿ ಅಪರೂಪದ ವ್ಯವಸ್ಥೆಯಾಗಿದೆ. ಮಾ ಕಾಮಾಖ್ಯ ದೇವಿಯ ಸ್ವರೂಪ 12 ಕೈಗಳು, 6 ವಿಭಿನ್ನ ಬಣ್ಣದ ತಲೆಗಳು, ಬಿಳಿ, ಕೆಂಪು, ಹಳದಿ, ಹಸಿರು, ಕಪ್ಪು ಮತ್ತು ಮಿಶ್ರಿತ ಬಣ್ಣ. ಪ್ರತಿಯೊಂದು ತಲೆಯಲ್ಲೂ ಒಂದು ತ್ರಿನೇತ್ರವಿರುತ್ತದೆ. ಆ ವರ್ಣ ಹೂವಿನಿಂದ ವಿಶೇಷವಾಗಿ ದೇವಿಯು ಕಮಲದ ಮೇಲೆ ಕುಳಿತು ಅವರ ಕೆಳಗೆ ಶಿವನಿದ್ದಾನೆ. ಶಿವನ ಕೆಳಗೆ ಸಿಂಹವಿರುತ್ತದೆ. ಅವರ 2 ಬದಿಯಲ್ಲೂ ಬ್ರಹ್ಮ ಮತ್ತು ವಿಷ್ಣು ಕಮಲದ ಮೇಲೆ ಆಸೀನರಾಗಿರುತ್ತಾರೆ. ಈ ದೇವಾಲಯದ ಪ್ರಸ್ತುತ ನಿರ್ಮಾಣ 8ನೇ ಶತಮಾನಕ್ಕೆ ಸೇರುತ್ತದೆ. ಗರ್ಭಗುಡಿಯು ಅದಕ್ಕಿಂತಲೂ ಹಳೆಯದ್ದು. ಇದು ಕಾಲಿಕ ಪುರಾಣದಲ್ಲಿ ಉಲ್ಲೇಖವಾಗಿರುವ 51ನೇ ಶಕ್ತಿ ಪೀಠದಲ್ಲಿ ಒಂದಾಗಿದೆ. ಗುವಾಹಟಿಯ ವಿಶ್ವವಿದ್ಯಾಲಯದ ಭೂವಿಜ್ಞಾನ ಕಾರ್ಬನ್ ಡೇಟಿಂಗ್ ಪರೀಕ್ಷೆಯ ಪ್ರಕಾರ ಈ ದೇವಾಲಯದ ಕೆಳಭಾಗ 2000 ವರ್ಷಗಳಿಗಿಂತಲೂ ಹಳೆಯದ್ದು ಮತ್ತು 2ನೆಯ ಪದರ 1500 ವರ್ಷಗಳದ್ದು. ದೇವಾಲಯದಲ್ಲಿ ಮುಖ್ಯವಾಗಿ ವಿಗ್ರಹ ಪೂಜೆ ಇರುವುದಿಲ್ಲ. ಭೂಮಿಯಲ್ಲಿರುವ ಒಂದು ಯೋನಿ ಆಕಾರದ ಬಂಡೆಯಲ್ಲಿ ಪ್ರಕೃತಿ ದತ್ತವಾದಂತಹ ದೇವಿಯ ಯೋನಿಯನ್ನು ಪೂಜಿಸುತ್ತಾರೆ. ಈ ಜಾಗ ಎಷ್ಟು ಪವಿತ್ರ ಎಂದರೆ, ಎಷ್ಟು ಶಕ್ತಿಯುತ ಎಂದರೆ, ಈ ಜಾಗಕ್ಕೆ ಹೋಗ್ತಾ ಇದ್ದಂತೆ ಆ ಶಕ್ತಿಯ ಅನುಭೂತಿ ಆ ಪರ್ವತದಲ್ಲಿ, ಆ ಜಾಗದಲ್ಲಿ, ಆ ದೇವಸ್ಥಾನದಲ್ಲಿ ನಿಮಗೆ ಆಗುತ್ತೆ.
ಎಷ್ಟೋ ಜನರು ಇಂದಿಗೂ ಆ ಜಾಗಕ್ಕೆ ತಮ್ಮ ಅನೇಕ ಕೋರಿಕೆಗಳನ್ನ ಹಾಗೂ ಮಾಟ ವಾಮಾಚಾರಗಳನ್ನ ಕಲಿಯಲು, ಮಾಟ ವಾಮಾಚಾರಗಳಿಂದ ಆಗಿರುವಂತಹ ತೊಂದರೆಯನ್ನ ನಿವಾರಿಸಿಕೊಳ್ಳಲು ಈ ಜಾಗಕ್ಕೆ ಹೋಗ್ತಾರೆ. ಇಂದಿಗೂ ಈ ಜಾಗದಲ್ಲಿ ಅನೇಕ ಪ್ರಾಣಿ ಬಲಿಗಳು ನಡೆಯುತ್ತೆ. ಕೆಲವರು ಆ ಬಲಿಯನ್ನ ನಿರಾಕರಿಸಿ ಬಲಿಗೆ ನೀಡುವಂತಹ ಪ್ರಾಣಿಯನ್ನ ತೆಗೆದು ಆ ಜಾಗದಲ್ಲಿ ಬಿಡಬಹುದು. ಇಡೀ ವರ್ಷದ 365 ದಿನವೂ ಈ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ಜೂನ್ ತಿಂಗಳ 3 ದಿನಗಳ ಕಾಲ ಮಾತ್ರ ಈ ದೇವಸ್ಥಾನ ಮುಚ್ಚಿರುತ್ತೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಆ ದೇವಿ ಸತಿದೇವಿಯ ಋತುಚಕ್ರ ನಡೆಯುತ್ತೆ. ಈ ಸಂದರ್ಭದ 3 ದಿನಗಳ ಕಾಲ ದೇವಸ್ಥಾನವನ್ನ ಮುಚ್ಚಿ ತಾಯಿಯ ಮೇಲೆ ಬಿಳಿ ವಸ್ತ್ರವನ್ನ ಹೊಚ್ಚಲಾಗುತ್ತೆ. 4ನೇ ದಿನ ಬಲಿಯನ್ನ ಕೊಟ್ಟು ದೇವಸ್ಥಾನದ ಬಾಗಿಲನ್ನ ತೆಗೆದು ಅಂಬುಬಾಚಿ ಉತ್ಸವವನ್ನ ಮಾಡ್ತಾರೆ. ಬಂದು ತೆರೆದಾಗ ಆ ಬಿಳಿ ವಸ್ತ್ರ ಕೆಂಪಾಗಿರುತ್ತೆ. ಅಲ್ಲಿ ಹರಿಯುವಂತಹ ಬ್ರಹ್ಮಪುತ್ರ ನದಿಯು ಕೆಂಪಾಗಿರುತ್ತಂತೆ. ಆ ಸಂದರ್ಭದಲ್ಲಿ ಹೋಗುವಂತಹ ಎಲ್ಲ ಮಹಿಳೆಯರಿಗೆ ಆ ದೇವಿಯ ಕೆಂಪು ವಸ್ತ್ರವನ್ನ ಕಟ್ ಮಾಡಿ ಪ್ರಸಾದದ ರೂಪದಲ್ಲಿ ಕೊಡ್ತಾರಂತೆ. ಈ ಜಾಗ ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಅದರ ಅನುಭವ ನೀವು ಅಲ್ಲಿಗೆ ಹೋದಾಗ ಮಾತ್ರ ಆಗುತ್ತೆ. ಈ ಜಾಗದಲ್ಲಿ ಮೂರ್ತಿಯ ಪೂಜೆ ಆಗುವುದಿಲ್ಲ, ಇಲ್ಲಿ ಯೋನಿಯ ಪೂಜೆ ಆಗುತ್ತೆ. ಈ ಜಾಗದಲ್ಲಿ ನೀವು ಪ್ರವೇಶ ಮಾಡಿದಾಗ ಮೊದಲಿಗೆ ಆ ಜಾಗದಲ್ಲಿ ಪೂರ್ವ ಭಾಗದಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ. ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಪಕ್ಕದಲ್ಲಿರುವಂತಹ ಗಣಪನಿಗೆ ಪ್ರಾರ್ಥಿಸಿ ಆ ದೇವಸ್ಥಾನ ಒಳಗೆ ಹೋಗಲು ಪ್ರವೇಶವನ್ನ ಕೇಳಬೇಕಾಗುತ್ತೆ. ನಂತರ ಆ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಈ ಜಾಗಕ್ಕೆ ಸಾಧು ಸಂತರು ಯೋಗಿಗಳಷ್ಟೇ ಅಲ್ಲ, ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ತಾರೆಯರು, ಸಿನಿಮಾ ನಟರು ಈ ಜಾಗಕ್ಕೆ ಹೋಗಿದ್ದಾರೆ. ಕಾರಣ ಇಲ್ಲಿನ ಶಕ್ತಿ ದೇವತೆಯ ಅನುಗ್ರಹಕ್ಕಾಗಿ. ನಟ ದರ್ಶನ್ ಅವರ ಕೇಸಲ್ಲಿ ಈ ಶಕ್ತಿ ದೇವತೆಯ ಕೈ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ವಿಜಯಲಕ್ಷ್ಮಿ ಅವರು ಆ ಸಂಕಷ್ಟದ ಸಂದರ್ಭದಲ್ಲಿ ಈ ತಾಯಿಯ ಮೊರೆ ಹೋಗಿದ್ದರು. ಈ ಜಾಗಕ್ಕೆ ಹೋಗಿದ್ದಂತಹ ಒಂದಷ್ಟು ಫೋಟೋಗಳು ಆಗ ವೈರಲ್ ಆಗಿತ್ತು. ನಟ ಜಗ್ಗೇಶ್ ಕೂಡ ಈ ಜಾಗಕ್ಕೆ ಹೋಗಿದ್ರು, ನಟಿ ಪ್ರೇಮ ಅವರು ಕೂಡ ಈ ಜಾಗಕ್ಕೆ ಹೋಗಿದ್ರು. ಹೀಗೆ 10 ಹಲವು ರಹಸ್ಯಗಳನ್ನ ಹೊಂದಿರುವಂತಹ ಕಾಮಾಖ್ಯ ದೇವಸ್ಥಾನ ಎಲ್ಲರ ಆಕರ್ಷಣೀಯ ಸ್ಥಳವಾಗಿದೆ ಹಾಗೂ ಅಸ್ಸಾಂ ತಾಂತ್ರಿಕ ವಿದ್ಯೆಗಳಿಗೆ ದೊಡ್ಡ ರಾಜಧಾನಿ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಈ ಜಾಗದ ಸುತ್ತಮುತ್ತ ಅನೇಕ ತಾಂತ್ರಿಕರು ವಾಸವಾಗಿದ್ದಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ.